ಕಾಮಗಾರಿ. ಇದರಲ್ಲಿ ಫ್ರೇಮಿಗೆ ಅಂತ ಎಂಬಿ ರೆಕಾರ್ಡ್ ಮಾಡಿ 13,004 ರೂಪಾಯಿ ಹಣ ಪಾವತಿ ಮಾಡಿರ್ತಾರೆ. ಆದ್ರೆ ಅಲ್ಲಿ ಹೊಸದಾಗಿ ಯಾವುದೇ ರೀತಿ ಫ್ರೇಮ್ ಅನ್ನ ಅಳವಡಿಸಿರುವುದಿಲ್ಲ ಅಂತ ಅಂಗನವಾಡಿ ಟೀಚರು ಸಹ ಲಿಖಿತ ಹೇಳಿಕೆಯನ್ನ ನೀಡಿರ್ತಾರೆ. ಸೊ ಅದರಲ್ಲಿ ಏನು 13,004 ರೂಪಾಯಿ ಹಣ ಪಾವತಿ ಮಾಡಿದರೆ ಅದನ್ನು ಸಹ ವಸೂಲಾತಿಗೆ ಗುರುತಿಸಿದೀವಿ. ಇನ್ನು ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಲೂರು ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಗೆ ಆರ್ಸಿಸಿ ಮೇಲ್ಛಾವಣಿ ಸುತ್ತ ಗೋಡೆ ನಿರ್ಮಾಣ ಮತ್ತು ಸ್ಟೇರ್ ಕೇಸ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ 2 ಡೋರಿಗೆ ಜಾಗನ ಬಿಟ್ಟಿದ್ದಾರೆ. ಅಂದ್ರೆ ಎಂಪಿಯಲ್ಲಿ 1 ಡೋರಿಗೆ ಮಾತ್ರ ಡಿಡಕ್ಷನ್ ಅನ್ನ ಮಾಡಿರ್ತಾರೆ, ಇನ್ನೊಂದು ಡೋರಿಗೆ ಡಿಡಕ್ಷನ್ ಅನ್ನ ಮಾಡಿರೋದಿಲ್ಲ. ಅದರಲ್ಲಿ ಏನು ಹೆಚ್ಚುವರಿ ಪೇಮೆಂಟ್ ಆಗಿದೆ 1,288 ರೂಪಾಯಿ, ಅದನ್ನು ಸಹ ವಸೂಲಾತಿಗೆ ಗುರುತಿಸಲಾಗಿದೆ. ಇದಿಷ್ಟು ತಾಲೂಕು ಪಂಚಾಯತಿಯಿಂದ ಆಗಿರುವಂತಹ ಕಾಮಗಾರಿಯಲ್ಲಿ ಕಂಡುಬಂದಿರುವಂತದ್ದು. ಇನ್ನು ಜಿಲ್ಲಾ ಪಂಚಾಯತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 4 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ ಗುಣಾತ್ಮಕ ಅಂಶಗಳು ಅಂದ್ರೆ ನಗದು ಪುಸ್ತಕ ನಿರ್ವಹಣೆ ಆಗಿರುತ್ತದೆ, ಅಂದಾಜು ಪಟ್ಟಿನ ನಿರ್ವಹಿಸಿರುತ್ತಾರೆ, ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆನ ದಾಖಲಿಸಿರುತ್ತಾರೆ. ಇವರು ಸಹ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡೋದ್ರಿಂದ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನ ಕಡತದಲ್ಲಿ ನಿರ್ವಹಿಸಿರುತ್ತಾರೆ. ಮುಕ್ತಾಯ ಹೊರಗಿನ ನಿರ್ವಹಣೆ ಆಗಿರುತ್ತದೆ. ಇದರಲ್ಲೂ ಸಹ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದರೆ ಅದರಿಂದ ಗ್ರಾಮಸ್ಥರಿಗೆ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೀಲನೆ ಸಂದರ್ಭದಲ್ಲಿ ಗ್ರಾಮಸ್ಥರು ತಿಳಿಸಿರುತ್ತಾರೆ. ಇದರಲ್ಲಿ ನ್ಯೂನತೆಗಳು ಅಂತ ಅಂದ್ರೆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನ ಇವರು ಸಹ ಅಳವಡಿಸಿರುವುದಿಲ್ಲ. ಇನ್ನು ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಮೃತಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಕೊಳವೆ ಬಾವಿಗೆ ಮೋಟಾರ್ ಅಳವಡಿಕೆ ಕಾಮಗಾರಿ. ಇದರಲ್ಲಿ ಕಾಮಗಾರಿ ಕಡತದಲ್ಲಿ ಮೂಲ ಅಂದಾಜು ಪಟ್ಟಿನ ಕಡತದಲ್ಲಿ ನಿರ್ವಹಣೆ ಮಾಡಿರುವುದಿಲ್ಲ, ಮತ್ತೆ ಜೆರಾಕ್ಸ್ ಪ್ರತಿನೂ ಸಹ ಕಡತದಲ್ಲಿ ನಿರ್ವಹಿಸದೇ ಇರುವುದರಿಂದ 89,911 ರೂಪಾಯಿ ಏನಿದೆ ಅದನ್ನ ಪ್ರಕ್ರಿಯೆ ಉಲ್ಲಂಘನೆ ಗುರುತಿಸಲಾಗಿದೆ. ಇನ್ನು ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿವಾಸಿ ಎಸ್ಸಿ ಕಾಲೋನಿಗೆ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ಜಿಯೋಲಜಿಸ್ಟ್ ವರದಿ ಏನಿದೆ ಅದನ್ನ ಕಡತದಲ್ಲಿ ನಿರ್ವಹಿಸಿರುವುದಿಲ್ಲ. ಹಾಗಾಗಿ 78,743 ರೂಪಾಯಿ ಏನಿದೆ ಅದನ್ನು ಸಹ ಪ್ರಕ್ರಿಯೆ ಉಲ್ಲಂಘನೆ ಗುರುತಿಸಲಾಗಿದೆ. ಇನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಡೂರು ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಹಾಗೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕದಲ್ಲಿ ಸಿಮೆಂಟ್ ಕಾಂಕ್ರೀಟ್ಗೆ ಮತ್ತೆ ಫ್ಲೋರಿಂಗ್ಗೆ ಎಂಬಿ ರೆಕಾರ್ಡ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಆಗಿಲ್ಲ ಅನ್ನೋದನ್ನು ಶಿಕ್ಷಕರು ಏನಿದ್ದಾರೆ ಮುಖ್ಯ ಶಿಕ್ಷಕರು ಅವರು ಲಿಖಿತ ಹೇಳಿಕೆ ನೀಡಿರ್ತಾರೆ. ಅಂದ್ರೆ ಉಳಿದಂತೆ ಎಲ್ಲ ಕೆಲಸ ಆಗಿರುತ್ತೆ. ಕಿಟಕಿ ಬಾಗಿಲನ್ನ ಅಳವಡಿಸಬೇಕು, ಅದಕ್ಕೆ ಪೇಂಟ್ ಅನ್ನ ಮಾಡಬೇಕು, ಅದೆಲ್ಲದೂ ಸಹ ಎಂಬಿ ರೆಕಾರ್ಡ್ ಆಗಿದೆ. ಅದೆಲ್ಲದೂ ಸಹ ಕಾಮಗಾರಿಗಳನ್ನ ಮಾಡಿರ್ತಾರೆ. ಆದ್ರೆ ನೆಲಕ್ಕೆ ಫ್ಲೋರಿಂಗ್ ಮತ್ತೆ ಸಿಮೆಂಟ್ ಕಾಂಕ್ರೀಟ್ ಅಂತ ನಾವೇನ್ ಕರಿತೀವಿ ಅದು ಎಂಬಿ ರೆಕಾರ್ಡ್ ಆಗಿದೆ, ಅದು ಕೆಲಸ ಆಗಿಲ್ಲ ಅನ್ನೋದನ್ನ ಪರಿಶೀಲನೆ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಲಿಖಿತ ಹೇಳಿಕೆಯನ್ನ ನೀಡಿರ್ತಾರೆ. ಅದರಲ್ಲಿ ಏನು 11,657 ರೂಪಾಯಿ ಹಣ ಪಾವತಿ ಮಾಡಿದರೆ ಅದನ್ನ ವಸೂಲಾತಿಗೆ ಗುರುತಿಸಿದ್ದೀವಿ. ಇದಿಷ್ಟು ನಮಗೆ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವತಿಯಿಂದ ಏನು ಕಳೆದ ವರ್ಷ ಕಾಮಗಾರಿಗಳನ್ನ ಮಾಡಿದರೆ ಮತ್ತೆ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದರೆ ಅದರಲ್ಲಿ ಕಂಡು ಬಂದಿರುವಂತಹ ಅಂಶಗಳು. ಇದಿಷ್ಟು ನಮಗೆ ಪರಿಶೀಲನೆ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂಡು ಬಂದಿರುವಂತದ್ದು. ದಯಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರ್ಯಾರು ಕೆಲಸ ಹೋಗ್ತಿರೋ ಒಂಚೂರು ಕೈ ಎತ್ತುತ್ತೀರಾ? ಒಂದು ಅಂತಂದ್ರೆ ಒಂದೆರಡು ಮಾಹಿತಿ ಇದೆ ಕೊಟ್ಬಿಡ್ತೀನಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಯಮಾಡಿ ಹೆಚ್ಚು ಕೆಲಸಗಳನ್ನ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಬೇರೆ ಏನು ಯೋಜನೆ ಅಡಿಯಲ್ಲಿ ಹಣಗಳು ಬರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ಅದರಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಮಾಡಕ್ಕಾಗಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು 60-40 ಅನುಪಾತ ಅಂತ ಕರಿತೀವಿ. ಕೂಲಿ ಆಧಾರಿತ ಕಾಮಗಾರಿಗಳನ್ನ ಎಷ್ಟು ಮಾಡ್ಕೊಂತೀರೋ ಅಷ್ಟು ಸಿಮೆಂಟ್ ಆಧಾರಿತ ಕಾಮಗಾರಿಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಕೂಲಿ ಆಧಾರಿತ ಕಾಮಗಾರಿಗಳನ್ನ ಹೆಚ್ಚೆಚ್ಚು ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಸ್ತಿ ಸೃಜನೆ ಆಗುವಂತ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ. ಆದ್ರೆ ಏನಾಗಿದೆ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದ್ 2-3 ಗ್ರಾಮದವ್ರು ಮಾತ್ರ ಕೆಲಸಕ್ಕೆ ಬರ್ತಾರೆ, ಉಳಿದಿರೋಂತ ಯಾವುದೇ ಗ್ರಾಮದವರು ಕೆಲಸಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಏನು ಅಂತಂದ್ರೆ ಕಾಮಗಾರಿ ಸ್ಥಳದಲ್ಲಿ ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆನ ಇಡಬೇಕು. ಯಾರಿಗಾದ್ರೂ ಏನಾದ್ರೂ ಅನಾಹುತ ಆಯ್ತು ಅಂತಂದ್ರೆ ಅಲ್ಲೇ ಪ್ರಥಮವಾಗಿ ಅವರಿಗೆ ಚಿಕಿತ್ಸೆನ ಕೊಡ್ಬೇಕು ಅಂತ ಇದೆ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ತೀವ್ರ ಸ್ವರೂಪದ ಗಾಯಗಳು ಏನಾದ್ರೂ ಆಯ್ತು, ಫ್ರಾಕ್ಚರ್ಸ್ ಏನಾದ್ರೂ ಆಯ್ತು ಅಂತಂದ್ರೆ ನೀವು ಟ್ರೀಟ್ಮೆಂಟ್ಗೋಸ್ಕರ ಏನು ಖರ್ಚು ವೆಚ್ಚಗಳನ್ನ ಮಾಡಿರ್ತೀರ ಅದನ್ನ ಜಿಲ್ಲಾ ಪಂಚಾಯತಿ ವತಿಯಿಂದ ನಿಮ್ಗೆ ಹಣ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆಗಿ ಮರಣ ಏನಾದ್ರೂ ಹೊಂದಿದ್ರೆ ಅವರ ಕುಟುಂಬದವರಿಗೆ ಕೇಂದ್ರ ಸರ್ಕಾರ ಆ ಸಮಯದಲ್ಲಿ ಎಷ್ಟು ಪರಿಹಾರ ಧನ ನಿಗದಿ ಮಾಡ್ತಾರೋ ಆ ಪರಿಹಾರ ಧನನ ಅವರ ಕುಟುಂಬದವರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಒಂದು 15 ಜನ ಕೆಲಸಕ್ಕೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ಗ್ರಾಮ ಪಂಚಾಯತಿಗೆ ಮಾಹಿತಿ ಇರುತ್ತೆ. ನಾಳೆ ಇನ್ನೊಂದು 5 ಜನ ಎಕ್ಸ್ಟ್ರಾ ಕೆಲಸಕ್ಕೆ ಹೋಗ್ತಾರೆ. ಆ 5 ಜನದಲ್ಲಿ ಒಬ್ಬರಿಗೆ ಏನಾದ್ರೂ ಅನಾಹುತ ಆದ್ರೆ ಅವರಿಗೆ ಪೇಮೆಂಟ್ ಅವ್ರೇನು ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ವೆಚ್ಚ ಮಾಡಿರ್ತಾರಲ್ಲ ಅದನ್ನ ಕೊಡೋದಕ್ಕೆ ಅವಕಾಶ ಇದೆಯಾ?
ಇವತ್ತು 10 ಜನ ಕೆಲಸಕ್ಕೆ ಹೋಗಿದ್ದಾರೆ, ಅದು ಪಂಚಾಯತಿ ಗಮನಕ್ಕಿದೆ, NMR ಹಾಕಿದ್ದಾರೆ. ನಾಳೆ ಗ್ರಾಮ ಪಂಚಾಯತಿ ಗಮನಕ್ಕಿದೆ, ಇನ್ನೊಂದು 5 ಜನ ಬಂದು ಎಕ್ಸ್ಟ್ರಾ ಸೇರಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಯಾರಿಗಾದ್ರು ಕೊಡ್ತಾ ಬಿದ್ರೆ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು NRIG ಯೋಜನೆಯಲ್ಲಿ ಏನ್ ಕೆಲಸ ಮಾಡ್ತೀರಾ ಫಸ್ಟ್ ನೀವು ಗಮನಿಸಬೇಕಾಗಿದ್ದು NMR ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲ ಅನ್ನೋದು. NMR ಅಲ್ಲಿ ನಿಮ್ಮ ಹೆಸರು ಇದ್ದು ನಿಜವಾಗ್ಲೂ ಏನಾದ್ರು ಅನಾಹುತ ಆಯ್ತು ಅಂದ್ರೆ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಆದ್ರೆ ಏನು ಅಂತಂದ್ರೆ ಇವತ್ತು ಯಾರಿಗಾದ್ರು ಹೊಡ್ತಾ ಬಿದ್ದಿರತ್ತೆ ಅನ್ಕೊಳ್ಳಿ, ತಕ್ಷಣದಲ್ಲೇ ಗ್ರಾಮ ಪಂಚಾಯತಿಗೆ ಮಾಹಿತಿನ ಕೊಡ್ಬೇಕು, ಮತ್ತೆ NMR ಅಲ್ಲಿ ನಿಮ್ ಸಹಿ ಇರಬೇಕು. ಬೆಳಿಗ್ಗೆ ಹೋಗಿದ ಕೂಡ ಅಟೆಂಡೆನ್ಸ್ ಅನ್ನ ಹಾಕಬೇಕು. ಮತ್ತೆ ನೀವು ಟ್ರೀಟ್ಮೆಂಟ್ ಗೋಸ್ಕರ ಏನು ಖರ್ಚು ವೆಚ್ಚಗಳನ್ನ ಮಾಡಿರ್ತೀರಾ ರಶೀದಿಗಳು ಸಹ ನಂತರದಲ್ಲಿ ಗ್ರಾಮ ಪಂಚಾಯತಿಗೆ ಕೊಟ್ಟರೆ ಅವರು ಜಿಲ್ಲಾ ಪಂಚಾಯತಿಗೆ ಕಳಿಸ್ತಾರೆ, ಅಲ್ಲಿಂದ ಪರಿಹಾರ ಧನನ ಕೊಡೋದಕ್ಕೆ ಅವಕಾಶ ಇದೆ. ಇನ್ನು ಯಾರಾದ್ರೂ ಡೆತ್ ಆದ್ರೂ ಅಷ್ಟೇ ತಕ್ಷಣದಲ್ಲೇ ಗ್ರಾಮ ಪಂಚಾಯತಿಗೆ ಮಾಹಿತಿನ ಕೊಡ್ಬೇಕು. ಅವ್ರು ಏನೇನ್ ರೆಕಾರ್ಡ್ಸ್ ಇದೆ ಅದೆಲ್ಲನೂ ಜಿಲ್ಲಾ ಪಂಚಾಯತಿಗೆ ಕೊಡ್ತಾರೆ. ಜಿಲ್ಲಾ ಪಂಚಾಯತಿ ವತಿಯಿಂದ ನಿಯಮಾನುಸಾರ ಅವರಿಗೆ ಏನು ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ, ಅವರ ಕುಟುಂಬದವರಿಗೆ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲೆಲ್ಲೋ ಕೆರೆ ಇದೆ ಅಂತ ಅನ್ಕೊಳ್ಳಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅಲ್ಲಿ ರೋಡಲ್ಲಿ ಏನಾದ್ರು ಅಪಘಾತ ಆಯ್ತು ಅಂದ್ರೆ ಅಪಘಾತನ ಅಥವಾ ಇನ್ನೇನೋ ಅನಾಹುತ ಆಯ್ತು ಅಂದ್ರೆ ಪರಿಹಾರ ಕೊಡಕ್ ಬರಲ್ಲ. ಕಾಮಗಾರಿ ಸ್ಥಳದಲ್ಲೇ ಏನಾದ್ರು ಅನಾಹುತ ಆಯ್ತು ಅಂದ್ರೆ ಆಗ ಮಾತ್ರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಹಾರ ಕೊಡೋದಕ್ಕೆ ಬರುತ್ತೆ. ಆದ್ರೆ ತಕ್ಷಣದಲ್ಲೇ ಗ್ರಾಮ ಪಂಚಾಯತಿಗೆ ಮಾಹಿತಿನ ಕೊಡ್ಬೇಕು, NMR ಅಲ್ಲಿ ನಿಮ್ಮ ಹೆಸರು ಇರಬೇಕು, ಮತ್ತೆ NMR ಅಲ್ಲಿ ಸೈನ್ ಆಗಿರ್ಬೇಕು. ಸೊ ಇದಿಷ್ಟು ಪ್ರಕ್ರಿಯೆ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೆ. ನಿಮ್ಗೆ ಏನಾದ್ರು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ಅಂದ್ರೆ 10% ಅಷ್ಟೇ ಇರುತ್ತೆ ಮೇಡಮ್. ಇದು ಓವರ್ ಆಲ್ ಆಕ್ಷನ್ ಪ್ಲಾನ್ ಅಲ್ಲಿ 10% ಇಟ್ಕೊಳ್ಳೋದಕ್ಕೆ ಇರುತ್ತೆ. ಅಂದ್ರೆ ಬರೀ ರಸ್ತೆ ಅಂತಾನೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಣ್ಣಾದ್ರು ಹಾಕೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ನೀವು ಇದು ಜಲ್ಲಿ ಮತ್ತೆ ಕಾಂಕ್ರೀಟ್ ಏನಾದ್ರು ಮಾಡ್ತಿದ್ದಾರೆ, ಮತ್ತೆ ನೀವು ಕಾಂಕ್ರೀಟ್ ರಸ್ತೆ ಮಾಡ್ಬೇಕು ಅಂತಂದ್ರೆ ಒಂದೇ ವರ್ಷಕ್ಕೆ ಎಲ್ಲ ಇಟ್ಕೊಳಕ್ ಬರಲ್ಲ. 60% ರೇಷಿಯೋ ಮೇಂಟೈನ್ ಆಗಬೇಕು. ಸೊ ಆ ರೀತಿ ಮಾಡಬೇಕು. ಆಮೇಲೆ ಕೊಟ್ಟಿಗೆ ಅಂತ ಹೇಳಿದ್ರು ಸರ್, ಒಂದು ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದ್ರೆ ಈಗ ವೈಯಕ್ತಿಕ ಕಾಮಗಾರಿಗಳನ್ನ ಒಂದು 20 ಜನ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಉದಾಹರಣೆಗೆ 20 ಜನ ಕೊಡಕ್ಕಾಗಲ್ಲ, 20 ಜನ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಆ 20 ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸಮುದಾಯ ಕಾಮಗಾರಿಯಲ್ಲಿ ಕೆಲಸಕ್ಕೆ ಬರಲ್ಲ. ಮುಂದಿನ ದಿನಗಳಲ್ಲಿ ನೀವು ಸಹ ಅವರನ್ನು ಸಹ ಸಮುದಾಯ ಕಾಮಗಾರಿಯಲ್ಲಿ ಕೆಲಸಕ್ಕೆ ಬಳಸ್ಕೊಂಡ್ರೆ ಮಾತ್ರ ನಿಮ್ಮ NMR ಏನು ಲೇಬರ್ ಓರಿಯೆಂಟೆಡ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಅವರು ಸಹ NRIG ಯೋಜನೆಯಲ್ಲಿ ಕೆಲಸ ಮಾಡಬೇಕು. ಸೊ ಎಷ್ಟೋ ಜನ ಏನಾಗುತ್ತೆ ಅಂದ್ರೆ NRIG ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ವೈಯಕ್ತಿಕ ಕಾಮಗಾರಿಗಳನ್ನ ಕೊಡೋದಕ್ಕಾಗಲ್ಲ. ದಯಮಾಡಿ ಈ ರೀತಿ ಮುಂದಿನ ದಿನಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ಯಾರು ಮಾಡ್ತಾರೆ ಅವರು ಸಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮುದಾಯ ಕಾಮಗಾರಿಯಲ್ಲಿ ಬಂದು ಕೆಲಸ ಮಾಡಿದ್ರೆ ಮಾತ್ರ ಮ್ಯಾಂಡೇಟ್ಸ್ ಅಂತ ಏನ್ ಕರೀತೀವಿ ಅದು ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಇದ್ರೆ ಕೇಳ್ಬೋದು. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳು ಸ್ಕೂಲ್ಗಳ ಸಮಸ್ಯೆ ಇದೆಯಾ? ಅಲ್ಲ, ನೀವು ನಮಗೆ ಒಂದೇ ಮನೆ ಅಂತ ನಲ್ಲಿ ಕೊಟ್ಟಿದ್ದಾರೆ ಸರ್. ನಮಗೆ ಒಂದೇ ಮನೆ ಅಂತ ಈಗ ಒಂದೇ ಮನೆ ಅಂತ ನಲ್ಲಿ ಕೊಟ್ಟಿಲ್ಲ. ಒಂದೇ ಮನೆ ಅಂತ ಗ್ರಾಮ ಪಂಚಾಯತಿ ನಮ್ಮ ಮನೆ ಸೇರಿದೆ ಇಲ್ಲ. ಅದು JKM ನೀರಿನ ವ್ಯವಸ್ಥೆ ಇಲ್ಲ, ಯಾರು ನೀರಿನ ವ್ಯವಸ್ಥೆ ಇಲ್ಲ. ಅದು ಒಂದು ಮನೆ ಇದಕ್ಕೆ